ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ಕೋಟಿ ಹಣವನ್ನ ರಾಜ್ಯದ ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿದಂಥ ಈ ವರದಿಯನ್ನ ಕತ್ತಲಲ್ಲಿಡುವಂಥದ್ದು ಸರಿಯಲ್ಲ. ತಕ್ಷಣ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಈ ವರದಿಯನ್ನು ವಿಧಾನಸಭೆಯ ಒಳಗೆ ಅಧಿವೇಶನದಲ್ಲಿ ಮಂಡಿಸಬೇಕು. ಪ್ರತ್ಯೇಕವಾದಂಥ ಚರ್ಚೆಯನ್ನು ನಿಗದಿಪಡಿಸಬೇಕು. ಮತ್ತು ನಮಗೆ ಇವತ್ತು ಬಹಳ ಕುತೂಹಲ ಇದೆ ಮತ್ತು ಆಸಕ್ತಿ ಇದೆ. ರಾಜ್ಯದ ಹಿಂದುಳಿದ ವರ್ಗದ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಕುಟುಂಬದ ಪರಿಸ್ಥಿತಿ ಏನಿದೆ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವೆಲ್ಲವೂ ಕೂಡ ಈ ವರದಿಯ ಅಂಶಗಳಲ್ಲಿ ಬಂದಿತ್ತು. ಇಲ್ಲಿ ಭಾಳ ಸ್ಪಷ್ಟ ಇದೆ, ಭಾಳ ಸ್ಪಷ್ಟ. ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ಗ್ಯಾರಂಟಿ ಯೋಜನೆಗಳನ್ನು ನಾವು ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಅವೈಜ್ಞಾನಿಕವಾಗಿ ಜಾರಿಗೆ ತರ್ತಾ ಇದ್ದೀರಿ. ಇದರ ಪರಿಣಾಮವಾಗಿ ಆರ್ಥಿಕವಾಗಿ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇರೋದು. ಈಗ ಎರಡನೇ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮದು ಪ್ರಧಾನಮಂತ್ರಿಗಳು PC ಮೋನಿಲೇ ಇದ್ದಾರೆ. ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಇದೆ. ಆ ಡೇಟಿಗೆ ಕರೆಕ್ಟಾಗಿ ಅಕೌಂಟಿಗೆ ದುಡ್ಡು ಬರುತ್ತಾ ಇಲ್ಲ? 4,000 ರೂಪಾಯಿ ವರ್ಷದಲ್ಲಿ 2 ಸಾರಿ ಕರೆಕ್ಟ್ ಆ ಡೇಟಿಗೆ ಹಾಕ್ತಾರೆ. ಗೃಹಲಕ್ಷ್ಮಿ ಎಲ್ಲಿ ಹಾಕಿದ್ದಾರೆ ಡೇಟಿಗೆ ಕರೆಕ್ಟಾಗಿ? ನಾವು ಅದನ್ನು ಹೇಳಿದ್ವಿ, ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣಾ ಲಕ್ಷ್ಮಿ ಅಂತ. ಈಗ ಮತ್ತೊಂದು ಅರ್ಜಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಏನರ್ಥ? ಅಲ್ಲ, SIRನ ಬಗ್ಗೆ ಕಾಂಗ್ರೆಸ್ ತನ್ನ ತದ್ವಿರುದ್ಧವಾದಂಥ ನಿಲುವುಗಳನ್ನು ತೆಗೆದುಕೊಂಡಿದೆ. ಒಂದು ಕಡೆ SIR ಸರಿ ಇಲ್ಲ, SIR ಪ್ರಕ್ರಿಯೆನೇ ಸರಿ ಇಲ್ಲ ಅಂತ ಕಾಂಗ್ರೆಸ್ ಹೇಳುತ್ತೆ. ಇನ್ನೊಂದು ಕಡೆ SIRನ ಪ್ರಕ್ರಿಯೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನ, ಅಧಿಕಾರಿಗಳನ್ನು ಬಳಸಿಕೊಂಡು ದುರುಪಯೋಗ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ಸಿಗೆ EVM ಮಿಷನಿನ ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ಸಿಗೆ ಮತದಾರರ ಪಟ್ಟಿ ಮೇಲೆ ವಿಶ್ವಾಸ ಇಲ್ಲ. ಇನ್ನು ಒಂದು ಹೆಜ್ಜೆ ಮುಂದೋದ್ರೆ ಕಾಂಗ್ರೆಸ್ಸಿಗೆ ಮತದಾರರ ಮೇಲೆ ನಂಬಿಕೆ ಇಲ್ಲದಂಥ ಪರಿಸ್ಥಿತಿ ಇದೆ. ಮತದಾರರ ಪಟ್ಟಿ ಸರಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ SIR ಮಾಡ್ತಾ ಇರೋದು. ಚುನಾವಣೆಯಲ್ಲಿ ಸೋತ ಕಾರಣಕ್ಕೆ ಚುನಾವಣಾ ಆಯೋಗ ಸರಿ ಇಲ್ಲ, EVM ಸರಿ ಇಲ್ಲ, ಮತದಾರರ ಪಟ್ಟಿ ಸರಿ ಇಲ್ಲ ಅಂತಂದರೆ ಹಂಗಾರೆ ಮತದಾರರೇ ಸರಿ ಇಲ್ಲ ಅಂತ ಹೇಳಿ ಅಲ್ಲ ಒಂದ್ಸರಿ.